ಒಂದು ವೋಟ್ ಕೂಡ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯಗೆ ಶಾಸಕ ಬಸವರಾಜ ಶಿವಗಂಗಾ ಟಾಂಗ್ ಕೊಟ್ಟಿದ್ದಾರೆ. ಯತೀಂದ್ರ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಡಿಕೆಶಿ ಅವರಿಗೆ ಹೈಕಮಾಂಡ್ ಯತೀಂದ್ರ ಸಿದ್ದರಾಮಯ್ಯ ಇರಬಹುದು, ಆದರೆ ನಮಗೆ ಬೇರೆ ಹೈಕಮಾಂಡ್ ಇದ್ದಾರೆ ಅಂತ ಶಿವಗಂಗಾ 2.5 ವರ್ಷ ಒಪ್ಪಂದದ ಬಗ್ಗೆ ಹೈಕಮಾಂಡ್ ಸ್ಪಷ್ಟಪಡಿಸಲಿ. ಒಪ್ಪಂದದ ಸತ್ಯ ಸಿಎಂ ಮಾತು ಕೊಟ್ಟಿರೋದು ಮಾಹಿತಿ ಸಿಕ್ಕಿದೆ ನಮಗೆ, ಅಲ್ಲಿ ಒಪ್ಪಂದ ಆಗಿರೋದು ನಿಜ, ಅದು ಸತ್ಯ, ಸಿಎಂ ಮಾತು ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಅಂತ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ನೀಡಿದ್ದಾರೆ. ಡಿ ಕೆ ಸಾಹೇಬ್ರು ಹೇಳಿದಾಗ ಅವರ ಹೈಕಮಾಂಡ್ ಅನಿಸುತ್ತೆ. ಯಾಕಂದರೆ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿಗೆ ಡ್ಯಾಮೇಜ್ ಆಗಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದನೇದು ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ. ಡಿ ಕೆ ಸಾಹೇಬ್ರ ಹೈಕಮಾಂಡ್ ಸಿದ್ದರಾಮಯ್ಯ ಇವರು ಯತೀಂದ್ರ ಅವ್ರು ಇರ್ಬೋದು, ನಮ್ಮ ಹೈಕಮಾಂಡ್ ದೆಹಲಿಯಲ್ಲಿದೆ. ಖರ್ಗೆ ಜಿ ಇದ್ದಾರೆ, ರಾಹುಲ್ ಜಿ ಇದ್ದಾರೆ, ಸೋನಿಯಾ ಮೇಡಮ್ ಇದ್ದಾರೆ, ಪ್ರಿಯಾಂಕಾ ಮೇಡಮ್ ಇದ್ದಾರೆ. ಅವರು ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ. ಯಾಕೆಂದರೆ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಈಗ ಮಾಧ್ಯಮ ಮಿತ್ರರು ಇವತ್ತು ನಮ್ಮ ಮನೆ ಹತ್ರ ಬಂದಿದ್ದೀರಿ, ಈಗ ನಿಮಗೆ ಗೌರವ ಕೊಡ್ದೇ ನಾನು ಹೋಗೋದು ಸರಿಯಲ್ಲ. ಆಮೇಲೆ ನೀವೇನಾದ್ರು ಅನಾವಶ್ಯಕ ಕೇಳಿದ್ರೆ ಮಾತಾಡ್ದಂಗೆ ಹೋಗ್ಬೋದು. ನೀವು ಚಾಲ್ತಿಯಲ್ಲಿರೋಂಥ ಕ್ವಶನ್ ಕೇಳಿದ ಸಂದರ್ಭ ನಾವು ಮಾತಾಡಬೇಕಾಗ್ತದೆ. ಮಾತಾಡ್ದೇ ಹೋಗೋದು ಅದು ಸರಿ ಅನಿಸಲ್ಲ. ಮನೆ ಹೈಕಮಾಂಡ್ ಇದನ್ನೆಲ್ಲ ನೋಡ್ತಿಲ್ವಾ ಅಂತ. ಯಾಕೆಂದರೆ ಹೈಕಮಾಂಡ್ ನೋಡಬೇಕಾಗ್ತದೆ. ಈಗ ನಾನು ಅದೇ ಒಂದೇ ಮಾತು ಹೇಳೋದು, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಏನು 2.5 ವರ್ಷ ಒಪ್ಪಂದ ಆಗಿದೆಯೋ ಆಗಿಲ್ಲ, ಅದು ಸ್ಪಷ್ಟಪಡಿಸ್ಬಿಟ್ರೆ ಮುಗಿದೋಯ್ತು. ಮೊನ್ನೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಲಿ, ಹೈಕಮಾಂಡ್ ಅವರು ಸ್ಪಷ್ಟಪಡಿಸ್ಲಿ, 2.5 ವರ್ಷದ ಒಪ್ಪಂದ ಆಗಿಲ್ಲ, ನಾನು ಯಾವುದೂ ಮಾತು ಕೊಟ್ಟಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿಬಿಟ್ರೆ ಇದು ಸಮಸ್ಯೆನೇ ಬಗೆಹರಿದೋಯ್ತಲ್ಲ. ನಾವು ಹೇಳ್ಬಿಡ್ತೀವಿ ಇಲ್ಲಪ್ಪ 2.5 ವರ್ಷ ಮಾತುಕತೆ ಆಗಿಲ್ಲ, 5 ವರ್ಷ ಇವರೇ ಇರ್ತಾರೆ. ನಾವೆಲ್ಲ ಪ್ರತಿಯೊಂದು 224 ಕ್ಷೇತ್ರಕ್ಕೂ ನೀವು ಹೊರಟು ಬಿಡ್ರಿ ಕ್ಯಾಮ್ರಾ ತಗೊಂಡು, ಎಲ್ಲರನ್ನೂ ಕೇಳಿಬಿಡಿ. ಹಿಂಗೆ ಒಪಿನಿಯನ್ ಬಂದಿದೆ, 2 ವರ್ಷ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಹೇಳಿದೆ. ನಿಮ್ಮ ಒಪಿನಿಯನ್ ಅಂತ ಒಂದು ಸರಿ ಫೈನಲ್ ಒಂದು ರೌಂಡ್ ಮಾಡಿಬಿಡಿ. ಅದನ್ನು ಮುಗಿಸ್ಬಿಟ್ರೆ ಬೇರೆ ಅಭಿವೃದ್ಧಿ ವಿಷಯಕ್ಕೆ ಜಟಾಪಟಿ ಮಾಡೋಕ್ಕೆ ಚೆನ್ನಾಗ್ತದೆ. ಎಲೆಕ್ಷನ್ ಹತ್ರ ಬರ್ತಾಯಿದೆ, 2.5 ವರ್ಷ ಇದೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನು ಕೆಲಸ ಆಗಿದೆ ಆಗಿಲ್ಲ ಅನ್ನೋ ನೀವು ತೋರಿಸಿದ್ರೆ, ಆಗಿದೆ ಅಂತ ತೋರಿಸಿದ್ರೆ ಜನರು ಮೆಚ್ತಾರೆ, ಆಗಿಲ್ಲ ಅಂತ ತೋರಿಸಿದ್ರೆ ಹೈಕಮಾಂಡ್ ಅನುದಾನ ಕೊಡ್ತದೆ. ಈ ಕಡೆ ಹೋಗೋಣ ನಾವು, ನೀವು ಒಂದು ಉತ್ತಮವಾದ ಕಡೆ ಹೋದರೆ ಒಳ್ಳೆಯದು. ಮಾನ್ಯ ಹೈಕಮಾಂಡಿಗೆ ಮನವಿ ಮಾಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, KPC ಅಧ್ಯಕ್ಷರಿಗೂ ಮನವಿ ಮಾಡ್ತೀನಿ. ಇದೇನು 2.5 ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ. 2 ವರ್ಷ ಆಗಿ ಅದ್ರ ಮೇಲೆ ಎಲ್ಲ ರೀತಿಯ ಬೆಳವಣಿಗೆಗಳಾಗಿದ್ದಾವೆ. ಇದ್ರ ಮೇಲೂ ಅದನ್ನು ಮುಂದುವರಿಸೋದು ಉತ್ತಮ ಅಲ್ಲ. ಯಾರು 2.5 ವರ್ಷ ಇವರೇ ಮುಂದುವರಿತಾರೆ, ನಾವು ಯಾರೂ ಮಾತು ಕೊಟ್ಟಿಲ್ಲ, ನಾನು ಯಾರಿಗೂ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬ್ರಾದರೂ ಹೇಳಿ, ಇಲ್ಲ ಹೈಕಮಾಂಡ್ ನಾವು ಯಾವುದೇ ರೀತಿಯ ಒಪ್ಪಂದ ಮಾಡಿಲ್ಲ 2.5 ವರ್ಷ, 5 ವರ್ಷ ಇವರೇ ಶಾಸಕಾಂಗ ಸಭೆ ನಾಯಕರು ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕಂತ ಮನವಿ ಮಾಡ್ತೀನಿ. ಅಲ್ಲ ಸರ್, ಈಗ ನೀವು ಹೈಕಮಾಂಡ್ ಸ್ಪಷ್ಟಪಡಿಸಬೇಕಂತ ಆಗ್ರಹ ಮಾಡ್ತಾ ಇದ್ದೀರಿ, ಆದರೆ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾರೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಈಗ ಆಲ್ರೆಡಿ ಸಿಗ್ನಲ್ ಸಿಕ್ಕಿದೆ ಹೈಕಮಾಂಡ್ನಿಂದ ಅಂತ. ಅದನ್ನು ಈಗ ಯತೀಂದ್ರ ಸಿದ್ದರಾಮಯ್ಯ ಮೊನ್ನೆ ಯಾರು ಭಾಳ ಚೆನ್ನಾಗಿ ಖರ್ಗೆ ಸಾಹೇಬ್ರು ಹೇಳಿದ್ರು, ಹೈಕಮಾಂಡ್ ಬಿಟ್ಟು ಯಾರೇ ಹೇಳಿದ್ರು ಗಣನೆ ತಗೋಬೇಡಿ ಅಂತ. ಒಂದನೇದು. ಎರಡನೇದು, ಅದ್ರ ಮೇಲೂ ನಾನು ಹೇಳಿದ್ರು ಸ್ವಲ್ಪ ಅಂದ್ರೆ ಗಣನೆ ತಾಳ್ರಿ. ಯಾಕೆಂದರೆ ಮುಖ್ಯಮಂತ್ರಿ ಆಗಿ ನಂದೊಂದು ಓಟಿದೆ, ಯತೀಂದ್ರ ಸಿದ್ದರಾಮಯ್ಯರು ಓಟಿಲ್ಲ. ಹಂಗಾಗಿ ನೀವು ಯಾವುದೊಂದು ಗಣನೆ ತಗೋಬೇಕು, ಯಾವ್ದು ಗಣನೆ ತಗೋಬರೋದು ತಾವು ಮಾಧ್ಯಮದವರು ಡಿಕ್ಲೇರ್ ಮಾಡಬೇಕಾಗ್ತದೆ. ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ, 2.5 ವರ್ಷ ಒಪ್ಪಂದ ಆಗಿರೋದು ಸತ್ಯ, ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಮೆಸೇಜ್ ಸಿಕ್ಕಿದೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಆಧ್ಯಾತ್ಮದಿಂದ ಹೇಳ್ತಾರೆ, ಪ್ರಯತ್ನವೂ ವಿಫಲ ಆಗಲ್ಲ, ಪ್ರಾರ್ಥನೆ ವಿಫಲ ಆಗಲ್ಲ, ಒಳ್ಳೇದಾಗ್ತದೆ. ಅಲ್ಲ, ಎಲ್ಲ ಶಾಸಕರು ಪ್ರಾರ್ಥನೆ ಮಾಡ್ತಿದ್ರೆ ನೀವು ಸಹ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಿ ಅಂತ ಕೇಳ್ಕೊತೀವಿ. ನಾನು ಹೇಳಿದ್ನಲ್ಲ, ನಾನು ಯಾವತ್ತು ಡೇ 1ನಿಂದ ಅವರ ಅನುಯಾಯಿ, ಅವ್ರ ಫಾಲೋವರ್ಸು, ಅವ್ರು ಒಳ್ಳೆಯದನ್ನೇ ಬಯಸೋನು. ಅವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋದರಲ್ಲಿ ಮೊದಲಿಗೆ ನಾನೇ ಮಾಧ್ಯಮದಲ್ಲಿ ಮೊದಲನೇ ದಿನವೇ ಪ್ರಮಾಣವಚನ ಅವರ ಹೆಸರು ತಗೊಂಡಿದ್ದೀನಿ. ನಮ್ಮಂಥ ಯುವಕರನ್ನ ಇವತ್ತು ಪಕ್ಷದಲ್ಲಿ ಮುನ್ನೆಲೆಗೆ ತಂದು ಶಾಸಕನಾಗಿ ಮಾಡಿದ್ದಾರೆ, ಅಂಥವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಯಸಿದ್ರೆ ತಪ್ಪೇನಿಲ್ಲ. ಆಗಲಿ ಅಲ್ಲ, ಈಗ ಹೈಕಮಾಂಡ್ ಮನವಿ ಮಾಡಿದ್ದೀವಿ, ನೋಡೋಣ ಅವ್ರು ಏನು ತೀರ್ಮಾನ ತಂತ್ರ ತಗೊಳ್ಳಿ. ಅವ್ರೇನಾದ್ರು ಒಂದು ವಾರ 10 ದಿನದಲ್ಲಿ ತಗೊಳ್ಳಿಲ್ಲ ಅಂದರೆ ಏನಾದ್ರು ಒಂದು ತೀರ್ಮಾನ ಮಾಡಬೇಕಾಗ್ತದೆ. ನೀವು ವಿಶೇಷವಾಗಿ ಸಂಕಲ್ಪ ಮಾಡಿದ್ದೀನಿ, ಇಲ್ಲ ಇದು ಹೇಳಿದ್ನಲ್ಲಿ ತೋರಿಸಿದೆ ನಿಮಗೆ, ಒಂದು ಇದನ್ನು ವ್ರತನೂ ಮಾಡ್ತಾಯಿದ್ದೀನಿ ಅಂತೇಳಿ ಮಾಡ್ತಿದ್ದೀನಿ. ನಮಗೆ ಒಳ್ಳೇದಾಗಬೇಕು, ನಾಡಿಗೆ ಒಳ್ಳೇದಾಗಬೇಕು, ನಮಗೆ ಕಾನ್ಸ್ಟಿಟ್ಯೂನ್ಸಿ ಒಳ್ಳೇದಾಗಬೇಕು, ನಮಗೆ ಬಯಸಿದವ್ರಿಗೆ ಒಳ್ಳೇದಾಗಬೇಕು ಅಂದರೆ ಏನಾದ್ರು ಒಂದು ಮಾಡಲೇಬೇಕಾಗ್ತದೆ. ಯಾಕೆಂದರೆ ದೈವ ಬಲ ನಂಬರ್ ನಾವು. ಹಂಗಾಗಿ
ಸರ್ ನಿಮ್ಮ ಮಾತುಕತೆ ಸರ್ ಹೈಕಮಾಂಡ್ ಮುಂದೆ ಆಗಿದೆ ಸರ್. ಹೈಕಮಾಂಡ್ ಅಷ್ಟೊಂದು ಅಸಮರ್ಥ ಆಗಿರ್ತದೆ ಹೇಗಂತ ಸರ್ ಅಧಿಕಾರದ್ದು ಅಸಮರ್ಥ ಅಲ್ಲ, ಮೇಲಿನ ಮೇಲೆ ಚುನಾವಣೆಗಳು ಬರ್ತಿದೆ, ಮೇಲಿನ ಮೇಲೆ ಬೇರೆ ಬೇರೆ ಕಾರ್ಯ ಒತ್ತಡದಲ್ಲಿ ಹೈಕಮಾಂಡ್ ಇದೆ. ಆದರೂ ಸಹ ಅದ್ರ ಮಧ್ಯದಲ್ಲಿ ಇದನ್ನು ಪರಿಗಣಿಸಿ ಮೊದಲನೇ ಆದ್ಯತೆಯಲ್ಲಿ ಬಗೆಹರಿಸಿದ್ರು ಉತ್ತಮ. ರಾಜಕೀಯ ವಲಯದಲ್ಲಿ ಹೆಂಗೆ ಚರ್ಚೆ ಆಗ್ತಾ ಇದೆ, ಸಿದ್ದರಾಮಯ್ಯ ಹೈಕಮಾಂಡ್ಗೆ ಅನಿವಾರ್ಯ, ಪ್ರತಿಯೊಬ್ಬ ಕಾರ್ಯಕರ್ತರೂ ಹೈಕಮಾಂಡಿಗೆ ಅನಿವಾರ್ಯ. ಆದರೆ ಪಕ್ಷಕ್ಕಿಂತ ದೊಡ್ಡದು ಯಾವ ವ್ಯಕ್ತಿ ಇಲ್ಲ, ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡರು ಯಾರಿಲ್ಲ. ತಮಗೆ ಗೊತ್ತಿದೆ, ರಾಜಣ್ಣರು ಒಂದು ಹೈಕಮಾಂಡ್ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ರಾತ್ರಿ ಸ್ಟೇಟ್ಮೆಂಟು, ಬೆಳಗ್ಗೆ ಸಸ್ಪೆಂಡು, ವಜಾ ಮಾಡಿದ್ರು ಮಂತ್ರಿ ಸ್ಥಾನದಿಂದ. ಅಂಥ ಹೈಕಮಾಂಡು ಕಾಂಗ್ರೆಸ್ನಲ್ಲಿ ಮಾತ್ರ ಇರೋದು. ಬಿ ಜೆ ಪಿಲಿ ಎಷ್ಟು ಬಂಡಾಯ ಇದೆ, ಕಿತ್ತಾಡ್ತಾರೆ, ವಿಧಾನಸೌಧದಲ್ಲಿ ಕಿತ್ತಾಡ್ತಾರೆ. ವಿರೋಧ ಪಕ್ಷ ನಾಯಕ ಅಶೋಕ್ ಮಾಡಿರ್ತಾರೆ, ಅಶೋಕ್ ಮಾತಾಡೋದೇ ಕಡಿಮೆ, ಬೇರೆ ಬೇರೆ ಎದ್ದೆದ್ದು ಮಾತಾಡ್ತಾರೆ. ಅಲ್ಲಿಲ್ಲ ಒಗ್ಗಟ್ಟು, ನಮ್ಮಲ್ಲಿರೋದೇ ಒಗ್ಗಟ್ಟು. ಸಿದ್ದರಾಮಯ್ಯ ಹಿಂಗೆ ಒಂದು ಸರಿ ತಿರುಗಿದ್ರೆ, ಡಿ ಕೆ ಸಾಹೇಬ್ರು ಒಂದು ಸರಿ ಹಿಂಗೆ ತಿರುಗಿದ್ರೆ ಯಾರೋ ಎಮ್ ಎಲ್ ಎಗಳು ಎದಳಲ್ಲ, ಕೂತ್ಕೊಂತೀವಿ. ಅದು ನಮ್ಮಲ್ಲಿ ಭದ್ರತೆ ಬಿಗಿ ಇದೆ. ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ ಅಂತಲ್ಲ, ಈಗ ಆಗ್ತದೆ ನೋಡ್ರಿ, ಆಗ್ತದೆ. ಎಲ್ಲದಕ್ಕೂ ಸಮಯ ಅನ್ನೋದು ಬರ್ತದೆ. ಅಲ್ಲ ನೀವೊಂದು ಸ್ಟೇಟ್ಮೆಂಟ್ ಅಲ್ಲ ಸರ್, ನೀವೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿಮ್ಗೊಂದು ನೋಟಿಸ್ ಕೊಟ್ಟರು. ಶಿಸ್ತು ಅದು. ನಾನು ನೋಟಿಸ್ ಕೊಟ್ಟಿದ್ದನ್ನು ಸ್ವಾಗತ ಮಾಡಿದೆ. ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಪದೇ ಪದೇ ಮಾಧ್ಯಮಗಳಲ್ಲಿ ಬಂದು ಮಾತಾಡಿದ ಸಂದರ್ಭದಲ್ಲಿ ಹೈಕಮಾಂಡಿನ ಗಮನ ಹರಿಸ್ಬೇಕು. ನೀವು ಕೇಳಿದ್ರಿ ಮುಖ್ಯಮಂತ್ರಿ ಮಗ ಅಂತ ಕೊಡ್ತಿಲ್ಲ ಅಂತೇಳಿ. ಮುಖ್ಯಮಂತ್ರಿ ಮಗ ಅಂತ ನಮ್ಮಲ್ಲಿ ಎಕ್ಸ್ಕ್ಯೂಸ್ ಇಲ್ಲ ಅಂತ ಮಂತ್ರಿನೇ ತೆಗೆದ ಮೇಲೆ ಮುಖ್ಯಮಂತ್ರಿ ಮಗಂದೇನು ಲೆಕ್ಕಕ್ಕೆ ತಾಳೋದಿಲ್ಲ. ಸಂದರ್ಭ ಬರ್ತದೆ, ಹೈಕಮಾಂಡ್ ಎಲ್ಲದನ್ನೂ ವೀಕ್ಷಣೆ ಮಾಡ್ತಾ ಇದೆ. ಶಾಸಕರು ಬಲ ಇಲ್ವಾ ಸರ್ ಡಿ ಕೆ ಶಿವಕುಮಾರ್ ಅವರಿಗೆ? ಅವರು 139 ಜನ ಶಾಸಕರು ಬಲನು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂಥ ಯೂತ್ಸ್, ನಾಳೆ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ಸಿದ್ಧವಾಗಿರೋಂಥ 45 ಜನ ಯೂತ್ಸ್ ಇದ್ದೀವಿ. ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ ಅಂದ್ರೂ ಹೊರಗೆ. ನಾನು ಹೇಳಿದ್ಮೇಲೆ ಏನಾರು ಹೇಳಲಿ ಅಂದೆ, ಪ್ರಾಣ ಕೊಡೋದ್ರು ಕೊಡ್ತೀನಪ್ಪ, ಇನ್ನೇನು ಬೇಕ್ರಿ, ಅದಕ್ಕಿಂತ ದೊಡ್ಡದು ಯಾವ್ದಾರು ಇದೆಯಾ? ಸರ್ ನೀವು ಡಿ ಕೆ ಶಿವಕುಮಾರ್ ಅವರು ಎಲ್ಲಿವರೆಗೂ ವೇಟ್ ಮಾಡ್ತಾರೆ ಸರ್? ಹೈಕಮಾಂಡ್ ತೀರ್ಪು ಬರೋವರೆಗೂ ವೆಯ್ಟ್ ಮಾಡ್ತೀವಿ.